ನಮ್ಮಲ್ಲಿ ಜಗಳ ಆಡಿದರೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತಾ? ಇದಕ್ಕೆ ಸರಿಯಾದ ಪರಿಹಾರವನ್ನು ನಾವೇ ಕಂಡ್ಕೋಬೇಕು. ಕತೆ ಹೆಸರು ನಿಶ್ಶಬ್ದದ ಶಕ್ತಿ. ಒಂದು ಹಳ್ಳಿಯಲ್ಲಿ ಸೌಮ್ಯ ಅಂತ ಒಬ್ಬ ಯುವತಿ ಇದ್ಲು. ಅವಳು ಹೆಸರಿಗೆ ತಕ್ಕಂತೆ ಬಹಳ ಮೃದುವಾದ ಮನಸ್ಸಿನವಳು. ಆದರೆ ಎಲ್ಲರೂ ಅವಳನ್ನು ಬಲಹೀನ, ಶಕ್ತಿ ಇಲ್ಲದವಳು ಅಂದ್ಕೊಂಡಿದ್ರು. ಅವಳ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿಸ್ತಿದ್ರು. ಮನೆಯಲ್ಲಿ ಎಲ್ಲ ಕೆಲಸವೂ ಅವಳೇ ಮಾಡಬೇಕಾಗಿತ್ತು. ಮನೆಯಲ್ಲಿ ಯಾರು ತಪ್ಪು ಮಾಡಿದ್ರು ಆ ತಪ್ಪು ಕೂಡ ಅವಳ ಮೇಲೆ ಬರ್ತಿತ್ತು. ಹೀಗೆ ಸೌಮ್ಯಳ ಮೇಲೆ ಸದಾ ಜಗಳ ಆಡೋದು, ಆರೋಪಗಳನ್ನು ಹೊರಿಸೋದು, ತಪ್ಪು ಹೊರಿಸೋದು ಮಾಡ್ತಾನೇ ಇದ್ರು. ಆದರೆ ಅವಳು ಯಾರಿಗೂ ಪ್ರತಿಕ್ರಿಯೆ ಕೊಡದೆ ಮೌನವಾಗಿ ಸಹಿಸಿಕೊಂಡು ಹೋಗ್ತಿದ್ಲು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸಮಸ್ಯೆ ಬಂತು. ಭಯಂಕರವಾದ ಬಿಸಿಲಿಗೆ ಕೆರೆ, ಬಾವಿ, ನದಿಗಳೆಲ್ಲ ಬತ್ತಿದವು. ಜನರು ನೀರಿನ ರೋಡ ತಾಳಲಾರದೆ ಪರಸ್ಪರ ಒಬ್ಬರನ್ನೊಬ್ಬರು ದೂಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲರೂ ಸಹ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿದ್ರು. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಸೌಮ್ಯ ಆ ಸಮಯದಲ್ಲಿ ಮುಂದೆ ಬಂದ್ಲು ಮತ್ತು ಹೇಳಿದ್ಲು, ಜಗಳ ಮಾಡಿದರೆ ನೀರು ಬರೋದಿಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಪರಿಹಾರ ಸಿಗುತ್ತೆ. ಅವಳ ಮಾತು ಕೇಳಿ ಮೊದಲಿಗೆ ಎಲ್ಲರೂ ಹೇ 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 ಅಂತ ಗೇಲಿ ಮಾಡಿ ನಕ್ರು. ಯಾರೂ ಅವಳ ಮಾತಿನ ಕಡೆ ಗಮನನೇ ಕೊಡಲಿಲ್ಲ. ಆದರೆ ಸೌಮ್ಯ ಸುಮ್ಮನೆ ನಿಲ್ಲಿಲ್ಲ. ಅವಳು ಹಳ್ಳಿಲಿರೋ ಪ್ರತಿ ಮನೆಗೆ ಹೋಗಿ ಜನರನ್ನು ಒಪ್ಪಿಸಿ ಭೇಟಿಯಾಗಿ ಒಟ್ಟಾಗಿ ಹಳ್ಳಿಯಲ್ಲಿರೋ ಒಂದು ಕೆರೆಯನ್ನು ಶುದ್ಧಗೊಳಿಸೋಣ, ಅದರಲ್ಲಿರೋ ಮಣ್ಣನ್ನೆಲ್ಲ ತೆಗೆಯೋಣ, ಅದರ ಆಳವನ್ನು ಹೆಚ್ಚೋಣ, ನೀರು ಬರುತ್ತೆ ಅಂತ ಪ್ರೇರೇಪಿಸಿದ್ಲು. ಸೌಮ್ಯಳ ಮಾತನ್ನು ಕೇಳಿದ ಜನರು ಸ್ವಯಂ ಪ್ರೇರಿತರಾಗಿ ಗುಂಪಾಗಿ ತಮ್ಮಲ್ಲಿರ್ತಕ್ಕಂಥ ಬುಟ್ಟಿ ಇತ್ಯಾದಿ ಪರಿಕರಗಳನ್ನು ತಗೊಂಡು ಕೆರೆ ಕಡೆಗೆ ಸಾಲಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಕಾಯಕ ಪ್ರಾರಂಭ ಆಯಿತು. ಒಂದು ಕಡೆಯಿಂದ ಕೆರೆಯ ಮಣ್ಣನ್ನು ಎತ್ತಿ ಮೇಲೆ ಹಾಕಲಿಕ್ಕೆ ಪ್ರಾರಂಭ ಆಯಿತು. ಕೆಲವೇ ದಿನಗಳಲ್ಲಿ ಸ್ವಲ್ಪ ನೀರು ಹನಿಯಾಗಿ ಜಿನುಗಲಿಕ್ಕೆ ಪ್ರಾರಂಭ ಆಯಿತು. ಒಂದೇ ಒಂದು ತಿಂಗಳಲ್ಲಿ ಕೆರೆಯು ಮತ್ತೆ ನೀರಿನಿಂದ ತುಂಬಿಕೊಂತು. ಆ ದಿನ ಎಲ್ಲರೂ ಅರ್ಥಕೊಂಡ್ರು, ಸೀಮಾಳ ಮೌನ ದುರ್ಬಲತೆ ಅಲ್ಲ, ಅದು ಅವಳಲ್ಲಿರ್ತಕ್ಕಂತಹ ಒಂದು ಸಹನಾಶೀಲತೆ ಶಕ್ತಿಯಾಗಿದೆ ಅಂತ. ಆಗ ಜನರೆಲ್ಲ ಒಟ್ಟಿಗೆ ಸೇರಿದ್ರು. ಅವಳನ್ನು ದೂಷಿಸಿದ್ದಕ್ಕಾಗಿ, ಅವಳನ್ನು ತುಂಬ ಕಡೆಗಣಿಸಿದ್ದಕ್ಕಾಗಿ ಕ್ಷಮೆಯನ್ನು ಕೇಳಿದರು. ಊರಿನ ಮುಖಂಡರು, ಹಿರಿಯರೆಲ್ಲರೂ ಅವಳನ್ನು ತುಂಬ ಹೃದಯದಿಂದ ಸನ್ಮಾನಿಸಿದರು. ಅಲ್ಲಿಗೆ ಅವಳಿಗೆ ಹೊಸ ಬದುಕು ಪ್ರಾರಂಭವಾಯಿತು. ಜನರಿಂದ ಅಪಾರವಾದ ಗೌರವವನ್ನು ಸೌಮ್ಯ ಪಡ್ಕೊಂಡ್ಳು. ನಂತರದಲ್ಲಿ ಅವಳು ಸಮಾಜಕ್ಕಾಗಿ, ತಮ್ಮ ಹಳ್ಳಿಯ ಉದ್ಧಾರಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ಲು. ಈ ಕಥೆ ನೀತಿ ಅಂದರೆ ಏನಂದರೆ, ಸ್ತ್ರೀಯ ಮೌನವನ್ನು ದುರ್ಬಲತೆ ಅಂದ್ಕೊಳ್ಬಾರ್ದು. ಅಲ್ಲಿ ಒಂದು ದೊಡ್ಡ ಶಕ್ತಿ ಮತ್ತು ಸಹನೆ ಇರುತ್ತೆ. ಮೌನವನ್ನು ದುರ್ಬಲತೆಯನ್ನು ತಿಳಿದುಕೊಂಡ ಸಮಾಜ ಇಂದು ಅದೇ ಮೌನದ ಶಕ್ತಿಗೆ ತಲೆಬಾಗ್ತು. ಸ್ತ್ರೀಯನ್ನು ಅರ್ಥ ಮಾಡಿಕೊಳ್ಳಿ, ಅವಳು ಮೌನವಾಗಿದ್ದರೂ ಅವಳೊಳಗೆ ಒಂದು ಜಗತ್ತಿದೆ. ಈ ಕಥೆ ನಿಮಗೆ ಇಷ್ಟವಾದರೆ ಒಬ್ಬ ಶಕ್ತಿಯುತ ಸ್ತ್ರೀಗೆ ಇದನ್ನು ಕಳುಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.